ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ನಡೆಯುತ್ತಿದ್ದು ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯಬಾರದು ಎಂಬ ಉದ್ದೇಶದೊಂದಿಗೆ ಕಾಂಗ್ರೆಸ್ ಪಕ್ಷ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದ ಎಸ್ಐಆರ್ ಜಾಗೃತಿ ಸಮಾವೇಶಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಚಾಲನೆ ನೀಡಿದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ನಾಯಕರು, ಪದಾಧಿಕಾರಿಗಳು, ವಿಧಾನಸಭಾ ಕ್ಷೇತ್ರಗಳ ಬೂತ್ ಮಟ್ಟದ ಏಜೆಂಟರುಗಳು ಭಾಗಿಯಾಗಿದ್ದರು. ಬಳಿಕ ಬಿಕೆ ಹರಿಪ್ರಸಾದ್, ಬ್ರಿಟಿಷರ ಕಾಲದಲ್ಲಿ ಶ್ರೀಮಂತರು ಮತ್ತು ತೆರಿಗೆ ಪಾವತಿ ಮಾಡುವವರು ಮಾತ್ರ ಮತದಾನದ ಹಕ್ಕನ್ನು ಹೊಂದಿದ್ದರು. ಯಾವುದೇ ಭೇದ ಭಾವವಿಲ್ಲದೆ ಹಿಂದುಳಿದ ವರ್ಗದವರು ಸೇರಿದಂತೆ ಎಲ್ಲರಿಗೂ ಮತದಾನದ ಹಕ್ಕನ್ನು ನೀಡಿದ್ದು ಸಂವಿಧಾನ. ಈ ಸಂವಿಧಾನದತ್ತವಾದ ಹಕ್ಕಿನಿಂದ ಜನರು ವಂಚಿತರಾಗದಂತೆ ಬೂತ್ ಮಟ್ಟದ ಏಜೆಂಟರು ಜಾಗ್ರತೆ ವಹಿಸಬೇಕು ಎಂದು ಕರೆ ನೀಡಿದರು. ನಮ್ಮ ಸಾಹು ಮಹಾರಾಜರು, ಕೊಲ್ಲಾಪುರದ ಮಹಾರಾಜರು, ಸಾಹು ಮಹಾರಾಜರು ಆದ ನಂತರ ಮೈಸೂರು ಮಹಾರಾಜರು ಎಲ್ಲರಿಗೂ ಸಹ ಆಡಳಿತದಲ್ಲಿ ಅವಕಾಶ ಇರಬೇಕು ಅನ್ನೋ ಒಂದು ಮೂಲ ಮಂತ್ರದಿಂದ ಭದ್ರ ಬುನಾದಿ ಹಾಕಿರ್ತಕ್ಕಂಥದ್ದು ಮೈಸೂರು ಮಹಾರಾಜರು ಅಂತ ಹೇಳಲಿಕ್ಕೆ. ಸಿದ್ದರಾಮಯ್ಯ, ಸಂಸದೀಯ ಪ್ರಜಾಪ್ರಭುತ್ವದ ಬುನಾದಿಯೇ ಚುನಾವಣೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿರುವುದು ಇದೇ ಮೊದಲಲ್ಲ. 18 ವರ್ಷ ತುಂಬಿದ ಪ್ರತಿಯೊಬ್ಬರು ಮತದಾರರಾಗಲು ಅರ್ಹರಿದ್ದಾರೆ. ದೇಶದ ಜನಸಂಖ್ಯೆ 146 ಕೋಟಿಯಷ್ಟು ಇದ್ದು 96 ಕೋಟಿ ಮತದಾರರು ಇದ್ದಾರೆ. ಮುಕ್ತ, ಪಾರದರ್ಶಕ ಚುನಾವಣೆಗಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎಂದರು. ಅಧಿಕಾರದಲ್ಲಿ ಯಾವುದೇ ವ್ಯತ್ಯಾಸ ಆಗ್ತಿರುವುದು, ಯಾರನ್ನು ಮತದಾರರ ಪಟ್ಟಿಯಿಂದ ಬಿಡುತ್ತಿರುವುದು. ಯಾಕಂದ್ರೆ ಮತದಾರರ ಪಟ್ಟಿಯಿಂದ ಬಿಟ್ಟರೆ ಅವ್ರ ಹಕ್ಕೆಲ್ಲ ಕಸ್ಕೊಂಡಾಗತ್ತೆ. ಡಾ ಯತೀಂದ್ರ ಸಿದ್ದರಾಮಯ್ಯ, ಈ ಹಿಂದೆ ನಡೆದಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಮತದಾರರು ಎಂದು ಸಾರ್ವಜನಿಕರೇ ಸ್ವತಃ ಸಾಬೀತು ಮಾಡಬೇಕಾದ ಅಗತ್ಯವಿರಲಿಲ್ಲ. ಆದರೆ ಈಗಿನ ಪರಿಷ್ಕರಣೆಯಲ್ಲಿ ಎನ್ಯುಮರೇಷನ್ ಅರ್ಜಿ ಭರ್ತಿ ಮಾಡುವಾಗ ಅತ್ಯಂತ ಜಾಗರೂಕರಾಗಿರಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ಮತದಾರ ಕೈಗೆ ಎನ್ಯುಮರೇಷನ್ ಫಾರ್ಮ್ ಸಿಕ್ಕದ ಮೇಲೆ ಪ್ರತಿಯೊಬ್ಬ ಮತದಾರರು ಕೂಡ ಈ ಒಂದು ಎನ್ಯುಮರೇಷನ್ ಫಾರ್ಮ್ ನ ಸರಿಯಾದ ಮಾಹಿತಿ ತುಂಬೋದಕ್ಕೆ ನಮ್ಮ BLAಗಳು ಸಹಾಯ ಮಾಡಬೇಕು. ಆವಾಗ ಮಾತ್ರ ಪ್ರತಿಯೊಬ್ಬರ ಮತದಾರ ಹೆಸರು ಕೂಡ ಅಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ.